ವಾಸನೆ ವಿವೇಚನೆಗಳೆರಡಕಂ ಸಂಘರ್ಷೆ ಪ್ರಾಚೀನಕಂ ಪೌರುಷಕ್ಕಮಿರುವಂತೆ ಅಶಾವಿನಾಶಮುಂ ಧೀಶಕ್ತಿಯುದ್ಭವಮುಂ ಈಶ ಪ್ರಸಾದದಿಂ ಮಂಕುತಿಮ್ಮ. ಅಂಗುಲಿಮಾಲ ತುಂಬ ಕ್ರೂರಿಯಾಗಿರ್ತಾನೆ. ಅವನಿಗೆ ಬುದ್ಧನ ದರ್ಶನ ಆದ ತಕ್ಷಣ ಒಂದು ರೀತಿ ತಾನು ಮಾಡಿದ ತಪ್ಪುಗಳೆಲ್ಲ ಅರಿವಾಗಕ್ಕೆ ಶುರುವಾಗುತ್ತೆ. ಆದರೆ ಅವ್ನು ಹಿಂದಿನಿಂದ ನಡ್ಕೊಂಡ್ಬಂದಿದ್ದ ದಾರಿನ ಬಿಟ್ಬಿಡೋದು ಅಷ್ಟು ಸುಲಭನಾ? ಇಲ್ಲ. ಅವನಿಗೆ ಬುದ್ಧನ ಕೃಪೆ ಆದ ನಂತರ ಅವನಿಗೆ ಒಂದು ರೀತಿ ವಿವೇಕ ಬಂತು. ಅಂದರೆ ನಾನು ಇದು ಸರಿ, ಇದು ತಪ್ಪು, ಇದೆಲ್ಲ ಬರೋಕ್ಕೆ ಶುರುವಾಯಿತು. ಒಂದು ರೀತಿ ಸಂಘರ್ಷ ಮೂಡ್ತು ಅವನ ತಲೆನಲ್ಲಿ. ನಮ್ಮೆಲ್ಲರ ಜೀವನದಲ್ಲೂ ಹಾಗೆ ಆಗ್ತಿರುತ್ತೆ. ನಾವು ಏನೋ ಒಂದು ನಡ್ಕೊಂಡು ಬಂದಿರ್ತೀವಿ ಒಂದು ದಾರಿಯಲ್ಲಿ, ಆಮೇಲೆ ಇನ್ನೇನೋ ಒಂದು ವಿವೇಚನೆ ಬಂದಾಗ ಅದು ಸರಿ, ಅದು ತಪ್ಪು, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿಯ ವಿವೇಚನೆ ಬರೋದು ಯಾವಾಗ ಅಂತಂದರೆ ಆ ದೈವಕೃಪೆ ಇದ್ದಾಗ ಮಾತ್ರ. ಈ ದೈವಕೃಪೆ ಬರೋದು ಯಾವಾಗ? ನಮ್ಮಲ್ಲಿರುವಂತಹ ಹಳೆಯ ಅವಗುಣಗಳೆಲ್ಲ ಕಳೆದು ಹೋಗಿ ನಮ್ಮಲ್ಲಿ ಆಸೆಗಳು ಏನೇನಿರುತ್ತೆ ಅದೆಲ್ಲ ನಿಧಾನವಾಗಿ ನಶಿಸಿ ಹೋಗ್ತಾ ಇದ್ದರೆ ಧೀಶಕ್ತಿ ಉದ್ಭವ ಆಗುತ್ತೆ. ಆಗ ಭಗವಂತನ ಕೃಪೆ ಸಿಕ್ಕೇ ಸಿಗತ್ತೆ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.